ಹಾಯ್ ಹಲೋ ಸೊ ಗಾಯ್ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನಾನು ಇದು ಪಾರ್ಟ್ 1 ನೆನೆ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಇದು ಪಾರ್ಟ್ 2. ಇವಾಗ ಮಾರ್ನಿಂಗ್ ಇವಾಗ 5:55 ಆಗಿದೆ. 7 ಅಷ್ಟರಲ್ಲಿ ನಾವು ಅಲ್ಲಿರಬೇಕು, ಲೈಕ್ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಇರಬೇಕು. ಸೊ ಇವಾಗ ಹೊರಡ್ತಿದ್ದೀವಿ. ನನ್ನ ಹಸ್ಬೆಂಡ್ ಹತ್ರ ನಂದಿನಿ ಮನೆ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ನಾಯಂಡಹಳ್ಳಿ ಹೋಗಿ ನಾಯಂಡಹಳ್ಳಿಯಿಂದ ಮೆಟ್ರೋದಲ್ಲಿ ಹೋಗಬೇಕು. ಸೊ ಬೇಗ ಹೊರಡಬೇಕು. ಸೊ ಪೂರ್ತಿ ವಿಡಿಯೋ ನೋಡಿ ಫನ್ನಾಗಿರುತ್ತೆ. ಸೊ ಬನ್ನಿ ಹೊರಡುವ. ಆ್ಯಂಡ್ ಇದು ಹ್ಯಾಟ್ ತೊಗೊಂಡಿದ್ದೀನಿ. ಹ್ಯಾಟ್ ಹಾಕ್ಕೊಂಡು ಕೂಡ ಒಂದು ವಿಡಿಯೋ ತೋರಿಸ್ತೀನಿ ರೀ. ಆಮೇಲೆ ಗಾಯ್ಸ್ ನನ್ನ ಹಸ್ಬೆಂಡು ನನಗೆ ನಂದಿನಿ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಪಾಪ ಬೆಳಗ್ಗೆನೇ ಬೇಗ ಎದ್ದು ಡ್ರಾಪ್ ಮಾಡಿದ್ರು. ಹಿ ಈಸ್ ವೆರಿ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಂದಿನಿ ಮನೆ ಹತ್ರ ಬಂದು ನಾನು ನಂದಿನಿ ಆಮೇಲೆ ಅಲ್ಲಿಂದ ನಾವು ನಾಯಂಡಹಳ್ಳಿ ಬಸ್ ಹತ್ಕೊಂಡ್ವಿ. ನಾಯಂಡಹಳ್ಳಿಯಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಬಿಕಾಸ್ ಅಲ್ಲಿ ಮೆಟ್ರೋದಲ್ಲೇ ಹೋಗಬೇಕು. ನಾವು ಹೋಗಬೇಕಾಗಿದ್ದು ಚಲ್ಗಟ್ಟ ಮೆಟ್ರೋ ಸ್ಟೇಷನ್ಗೆ. ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಇವಾಗ ಟಿಕೆಟ್ ತಗೊಂಡು ಮೆಟ್ರೋ ಹಾಕ್ತೀವಿ. ಬನ್ನಿ ಹೊರಡುವ. ಸೊ ಗಾಯ್ಸ್, ಇನ್ನೊಂದು ಏನಂದರೆ ಇಲ್ಲಿ ಮಾಮೂಲಿ ಟಿಕೆಟ್ ತಗೋತಿದ್ವಿ. ಅವಾಗ ಅವರಂತೂ ಅಲ್ಲಿ ಏನಿದೆ ಎಷ್ಟು ಜನ ಹೋಗ್ತಾ ಇದ್ದಾರಲ್ಲ ಅಂತ. ಇಲ್ಲಿಂದ ಸುಮಾರು ಜನ ಹೋಗ್ತಿದ್ದಾರೆ ಅನಿಸುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ ಗಾಯ್ಸ್. ಈ ಥರದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿರುತ್ತೆ. ನಾವು ಗೆದ್ದಿಲ್ಲ ಅಂದರೂ ಏನೋ ಒಂಥರ ಫನ್ನಾಗಿ ಒನ್ ಡೇ ಅವತ್ತು ಚೆನ್ನಾಗಿರುತ್ತೆ. ನಮ್ಮ ದಿನ ಅಂತ ಒಂಥರ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಿದೆ. ನೆಕ್ಸ್ಟ್ ಟೈಮು ಈ ಥರ ಅಪ್ಡೇಟ್ಸ್ ಇದ್ದರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ, ಆಯಿತಾ? ಆಮೇಲೆ ಗೈಸ್ ನಾವು ಮೆಟ್ರೋ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರೇ ಬಂದಿದ್ದಾರೆ. ಮೆಟ್ರೋದಲ್ಲೂ ಕೂಡ ಸೇಮ್ ಹಾಗೆ ಕೇಳಿದ್ರು. ನೀವೇ ನೋಡ್ತಿದ್ದೀರಾ ಇಲ್ಲಿ ಸುಮಾರು ಜನ ಗೈಸ್. ಏನಿಲ್ಲ ಅಂದರೂ ಲಕ್ಷಕ್ಕಿಂತ ಜಾಸ್ತಿ ಜನ, ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲಿ ಒಂದು ಹುಡುಗಿ ನಮಗೆ ಪರಿಚಯ ಆದರು ಮೆಟ್ರೋದಲ್ಲಿ. ಸೊ ಅವರು ಕೂಡ ಏನು ವರ್ಕ್ ಮಾಡ್ತಿದ್ದಾರೆ ಏನು ಅಂತ ಕೇಳ್ತಿದ್ರು. ಇಲ್ಲ ನಮಗೆ ಮಕ್ಕಳಿದ್ದಾರೆ ಅಂತ ಹೇಳಿದರೆ. ಹೌದಾ, ಮಗು ಇದೆಯಾ? ನೀವು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಅಂತ ಹೇಳ್ತಿದ್ರು. ಒಂಥರ ಖುಷಿ ಆಯಿತು ನಮಗೆ. ಆಮೇಲೆ ಇಲ್ಲಿ ನೋಡಿ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ಬಿಟ್ಟು ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ಅಲ್ಲಿ ಆ ಪ್ಲೇಸಿಗೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಬಸ್ ಪ್ರೊವೈಡ್ ಮಾಡಿರ್ತಾರೆ ಅವರೇ. ನಾವು ನಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ಗಾಯ್ಸ್. ಸುಮಾರು ಬಸ್ನ ಪ್ರೊವೈಡ್ ಮಾಡಿರ್ತಾರೆ. ಒಂಥರ ಸೇಫ್ ಆಗಿರುತ್ತೆ ನಿಜವಾಗ್ಲೂ. ಇಲ್ಲಿ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ಇಲ್ಲಿಂದ ಬಸ್ ಹತ್ಕೊಂಡ್ರೆ ಅಲ್ಲಿಗೆ ತೊಗೊಂಡೋಗ್ಬಿಡ್ತಾರೆ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡ್ರೆ ಮತ್ತೆ ಇಲ್ಲಿಗೆ ಬಂದು ಡ್ರಾಪ್ ಮಾಡ್ತಾರೆ. ಏನೋ ಒಂಥರ ಚೆನ್ನಾಗಿತ್ತು, ಸೇಫ್ ಆಗಿತ್ತು ಮಾತ್ರ. ನಾವು ಕೂಡ ಏನೋ ಒಂದು ಫನ್ನಾಗಿ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ರನ್ ಅಂತ ಅಲ್ಲ, ಪ್ಲ್ಯಾಂಟೇಷನ್ ಕೂಡ ನಡೀತಿದೆ. ಸುಮಾರು ಪ್ಲ್ಯಾಂಟೇಷನ್ ಕೂಡ ನಡೀತಿದೆಯಂತೆ. ಆಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದು 5K ರನ್ನಿಗೆ. 10K ರನ್ನಿಗೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ. ಆಮೇಲೆ ನಾವು ಮಾಡಿದ್ದು 5K ರನ್ನಿಗೂ ಸುಮಾರು ಜನ ಇದ್ದರು. ಆಮೇಲೆ ನಮ್ಮದಾದಮೇಲೆ ಮತ್ತೆ ಪ್ಲ್ಯಾಂಟೇಷನ್ ಸಂಜೆವರೆಗೂ ಇತ್ತಂತೆ. ಏನೋ ಒಂಥರ ಚೆನ್ನಾಗಿತ್ತು. ಇದು ಎಲ್ಲಿ ಪ್ಲೇಸ್ ಅಂದರೆ ಈ BDS ಸೈಟ್ಸ್ ಇರುತ್ತಲ್ಲ, ಈ ಸರ್ವಿಸ್ ರೋಡು ಆ ಥರ ಇತ್ತು ಇದು. ಅದು ನನಗೆ ಅಷ್ಟು ಗೊತ್ತಾಗಿಲ್ಲ ಅದು ಯಾವ ಪ್ಲೇಸ್ ಅಂತ. ಬಟ್ ಅವರೇ ಕರ್ಕೊಂಡು ಹೋಗಿದ್ದು ಅಲ್ವಾ, ಅಷ್ಟು ಗೊತ್ತಾಗಿಲ್ಲ. ಏನೋ ಒಂಥರ ಚೆನ್ನಾಗಿತ್ತು ನೋಡಿ. ಇಲ್ಲಿ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಬಂದಿದ್ದಾರೆ ಮಾತ್ರ, ಸಖತ್ತು ಜನ ಬಂದಿದ್ದಾರೆ ಗಾಯ್ಸ್. ಏನಿಲ್ಲ ಅಂದರೂ ನಾನು ಆವಾಗಲೇ ಹೇಳಿದ್ನಲ್ಲ, ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದರು. ಆಮೇಲೆ ನೋಡಿ ಇದು BIB ನಂಬರ್ ಇದು ಮತ್ತು ಟಿ ಶರ್ಟ್ ಮೇಲೆ ಇದನ್ನು ನಾವು ಅವರೇ ಪಿನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಪಿನ್ನನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಸೊ ಅದಾದಮೇಲೆ ಇಲ್ಲಿ ನಾವು ಒಳಗಡೆ ಎಂಟ್ರಿ ಕೊಟ್ವಿ. BIB ನಂಬರ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನೋಡಿದ್ರೆ ಅಲ್ಲಿ ನನ್ನ ಫೇವ್ರೆಟ್ ಹೀರೋ ಸುದೀಪ್ ಸರ್ ಬಂದಿದ್ದರು. ಸುದೀಪ್ ಸರು ಮತ್ತು ಅನುಶ್ರೀ ಮ್ಯಾಮ್ ಬಂದಿದ್ದರು. ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು, ಅವ್ರ ನೇಮ್ ನನಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ನ ನಾನು ನೋಡೋಕ್ಕಾಗಲಿಲ್ಲ. ನಾನು ಹಿಂಗೆ ಒಳಗೆ ಅದನ್ನು ಟ್ಯಾಗ್ ಹಿಂಗೆ ಹಾಕ್ಕೊಂಡು BIB ನಂಬರ್ ಹಿಂಗೆ ಹಾಕ್ಕೊಂಡು ಒಳಗೆ ಹೋಗೋ ಅಷ್ಟರಲ್ಲಿ ಸುದೀಪ್ ಸರ್ ಹೊರಟೋಗ್ಬಿಟ್ರು. ಅದು ಫ್ಲ್ಯಾಗ್ ಹೋಸ್ಟ್ ಮಾಡಿ ಹೊರಟೋದ್ರು. ಪಾಪ ಅವ್ರು ಬೆಳಗ್ಗೆನೇ ಬಂದಿದ್ರಂತೆ. ಒಂದು 10K ರನ್ ಸ್ಟಾರ್ಟ್ ಆಗಿದ್ದು ಒಂದು 6 o'clock ಬಂದಿದ್ದಾರೆ ಅವರು. ಪಾಪ ಸುಮಾರು ಹೊತ್ತಿದ್ದು. ನಮ್ಮದು ಸ್ಟಾರ್ಟ್ ಆಗಿದ್ದು ಒಂದು 7:30 7:45 ಆಗಿತ್ತು. ಸೊ ಆವಾಗ ಅವರು ಅಷ್ಟರಲ್ಲಿ ಹೊರಟೋಗಿದ್ರು. ನನಗೆ ಅನುಶ್ರೀ ಮ್ಯಾಮ್ ಸಿಕ್ಕಿದ್ರು. ಸೊ ಅನುಶ್ರೀ ಮ್ಯಾಮ್ನ ಮಾತಾಡಿಸ್ದೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮಾತ್ರ. ಸುದೀಪ್ ಸರ್ನ ನೋಡಬೇಕಿತ್ತು ಅಂತ ಅನಿಸ್ತು. ಬಟ್ ನಾನು ಮುಂಚೆನೇ ಒಂದು ಸತಿ ನೋಡಿದ್ದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಇತ್ತು. ಆ ಟೈಮಲ್ಲಿ ನಾನು ಸುದೀಪ್ ಸರ್ನ
ವಿಡಿಯೋನ ನೋಡಿದ್ದೆ. ಆಮೇಲೆ ಇನ್ನೊಂದು ಸತಿ ಯಾವುದೋ ಒಂದು ಶೂಟಿಂಗಲ್ಲಿ ನೋಡಿದ್ದೀನಿ. ಬಟ್ ಇವತ್ತು ನೋಡಲಿಲ್ವಲ್ಲಪ್ಪ, ಜಸ್ಟ್ ಮಿಸ್ ಆಯಿತು ಅಂದ್ಕೊಂಡೆ. ಫೇವ್ರೆಟ್ ಹೀರೋ ಅಲ್ವಾ, ನನಗಂತೂ ಸಖತ್ ಇಷ್ಟ. ನಿಮ್ಗೆಲ್ಲರಿಗೂ ಯಾರ್ಯಾರು ಸುದೀಪ್ ಸರ್ ಅಂದರೆ ಇಷ್ಟ, ಕಿಚ್ಚ ಸುದೀಪ್ ಅಂದರೆ ಇಷ್ಟ, ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆಮೇಲೆ ಸರಿ ಅಂತ ಇನ್ನೇನು ಅನುಶ್ರೀ ಮ್ಯಾಮ್ನು ಕೂಡ ಹಾಗೆಯೇ ಮೀಟ್ ಮಾಡಿಕೊಂಡು ಸರಿ ಅಂದ್ಬಿಟ್ಟು ರನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಇಲ್ಲೂ ಕೂಡ ನಂದಿನಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಏನು ಅಂದರೆ ಫಸ್ಟ್ ನೀವು ಹೋಗಿ ಮಾತಾಡಿಸಿ ನಾನು ಶೂಟ್ ಮಾಡ್ತೀನಿ ಅಂತ ಪಾಪ ನಂಗೆ ಅವ್ರು ಫಸ್ಟೇ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ನಂದಿನಿ ಎಲ್ಲ ಸಪೋರ್ಟ್ ಮಾಡೋದು ನೋಡಿದ್ರೆ ಸಖತ್ ಖುಷಿ ಆಗುತ್ತೆ, ಏನೋ ಒಂಥರ. ಇಲ್ಲಿ ನೋಡಿ ಅನುಶ್ರೀ ಮ್ಯಾಮ್ ಕೂಡ ಬಂದಿದ್ದಾರೆ. ಹಾಗೆಯೇ ಮಾರ್ಕ್ ಮೂವಿಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ರಲ್ಲ, ಸೊ ಅವರು ಕೂಡ ಬಂದಿದ್ದಾರೆ. ಸೊ ಇವ್ರನ್ನೆಲ್ಲ ಸರಿ ಅಂದ್ಬಿಟ್ಟು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ಲನೂ ಮುಗಿಸ್ಕೊಂಡು ಮತ್ತು ರನ್ ಸ್ಟಾರ್ಟ್ ಮಾಡೋಣ ನಾವು ಅಂದ್ಬಿಟ್ಟು ಸೊ ರನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವಾಗ ಒಂದು ಸಣ್ಣ ಶಾರ್ಟ್ಸ್ ಹಾಕ್ತೀನಿ, ಅದರದ್ದೆಲ್ಲನೂ ಕೂಡ ನೋಡ್ಕೊಂಡು ಬನ್ನಿ. ಸೊ ಗಾಯ್ಸ್, ಟೋಟಲಿ ಇವಾಗ 2.5 ಕಿಲೋಮೀಟರ್ ಮುಗಿಸಿದ್ದೀವಿ. ಇನ್ನು 2.5 ಹೋಗಬೇಕು. ಸೊ ಯೂ ಟರ್ನ್ ಮಾಡ್ತಿದ್ದೀವಿ. ಫೈನಲಿ ಗಾಯ್ಸ್ 5K ರನ್ನ ಸಕ್ಸಸ್ಫುಲಿ ನಾವು ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ಕೂಡ ಟಿಫನ್ ಕೂಡ ಪ್ರೊವೈಡ್ ಮಾಡಿದರು. ಟಿಫನ್ ಎಲ್ಲ ತಿನ್ಕೊಂಡ್ಬಿಟ್ಟು ಮತ್ತು ನಾನು ಹೇಳಿದ್ನಲ್ಲ ಅವ್ರದ್ದೇ ಬಸ್ಸಲ್ಲಿ ಮತ್ತೆ ನಮಗೆ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡ್ತಾರೆ ಅಂತ. ಆಮೇಲೆ ಏನೋ ಒಂಥರ ಖುಷಿ ಆಯಿತು ಗಾಯ್ಸ್. ಸೀರಿಯಸ್ಲಿ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅಲ್ವಾ. ಸೊ ಕೆಂಪೇಗೌಡ ಜಯಂತಿನ ಇಷ್ಟು ದೊಡ್ಡದಾಗಿ ಆಚರಿಸ್ಕೊಂಡು, ಇಷ್ಟು ದೊಡ್ಡದಾಗಿ ಎಲ್ಲರಿಗೂ ಈ ಥರ ಎಲ್ಲ ಟಿಫನ್ ಪ್ರೊವೈಡ್ ಮಾಡಿ, ಈ ಥರ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಏನೋ ಒಂಥರ ತುಂಬ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ನಮ್ಮಂಥ ಲೇಡೀಸ್ಗೆ, ನಮ್ಮಂಥ ವುಮೆನ್ಸ್ಗೆ ಎಲ್ಲವನ್ನು ಆಚೆ ಇಟ್ಟು ಅವತ್ತಿನ ದಿನ ನನ್ನ ದಿನ ಅಂತ ಏನೋ ಒಂಥರ ನಮ್ಮನ್ನು ನಾವು ಸಾಬೀತು ಮಾಡ್ಕೊಂಡ್ವಿ. ಸಖತ್ ಖುಷಿ ಆಯಿತು. ಸೊ ಗಾಯ್ಸ್, ಇದು ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವಾಗ ಮೆಟ್ರೋದಲ್ಲಿದ್ದೀವಿ, ಇವಾಗ ಮನೆಗೆ ಹೋಗಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೈನಿಂಗ್ ಆಫ್. ಬಾಯ್. ಹೊಡೀರಿ ಇನ್ನು.